ಸಿದ್ದರಾಮಯ್ಯನವ್ರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದೋಗಿದೆ. ಬರೀ ಮೈಸೂರಿನ ಉದಯಗಿರಿದು ಒಂದೇ ಅಲ್ಲ, ರಾಜ್ಯದಲ್ಲಿ ಹುಬ್ಬಳ್ಳಿಯಲ್ಲಿ ಗಲಾಟೆ ಆಯಿತು, ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಹಾಕಿದರು, ಪೊಲೀಸರನ್ನ ಹೊಡೆದರು, ಸಾರ್ವಜನಿಕರನ್ನಂತೂ ಪರಿಸ್ಥಿತಿ ನೆಟ್ಟಗಿಲ್ಲ. ಅದೇ ರೀತಿ ಮೈಸೂರಿನಲ್ಲಿಯೂ ಕೂಡ ಆಗಿದೆ. ಒಂದು ಕಾಂಗ್ರೆಸ್ನವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮ ಪೂರ್ವಜರು ಸಂವಿಧಾನದ ಆಶಯಗನುಗುಣವಾಗಿ ಆಡಳಿತವನ್ನು ಮಾಡಿದ್ದಾರೆ. ಪೊಲೀಸ್ ಸ್ಟೇಷನ್ಗೆ ಅಟ್ಯಾಕ್ ಮಾಡೋದು, ಪೊಲೀಸರಿಗೆ ಹೊಡೆಯೋದು, ಪೊಲೀಸರ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥ ಗುಂಡಾಗಳನ್ನ ಎಂದೂ ಬಿಟ್ಟಿಲ್ಲ. ಆದರೆ ಇವತ್ತು ಅಂಥ ಗುಂಡಾಗಳಿಗೆ, ಕೋಮುವಾದಿ ಗಲಭೆಗಳನ್ನ ಹುಟ್ಟಿಸ್ತಕ್ಕಂಥವ್ರಿಗೆ, ಸಮಾಜದಲ್ಲಿ ಶಾಂತಿಯನ್ನು ಕದಡ್ತಕ್ಕಂಥವ್ರಿಗೆ ಇದೊಂದು ಪ್ರೋತ್ಸಾಹ ನೀಡ್ತಕ್ಕಂಥ ಕೆಟ್ಟ ಸರ್ಕಾರ ಬಂದಿದೆ. ಅದಕ್ಕಾಗಿ ನಾನು ಖಂಡಿಸ್ತೇನೆ. ಕೂಡಲೇ ನಿನ್ನೆ ಸಿದ್ದರಾಮಯ್ಯನವರು ಇದಾದಮೇಲೆ 8 ದಿವಸದ ನಂತರ ಹೋಗಿ ಮೈಸೂರಿನಲ್ಲಿ ಒಂದು ಸಭೆ ಮಾಡಿದ್ದಾರೆ. ಯಾರನ್ನೂ ಬಿಡೋದಿಲ್ಲ ಅಂಥೇಳಿ ಕೆಲವು ಶಬ್ದಗಳನ್ನ ಪಾಠ ಮಾಡಿದ್ದಾರೆ. ಗೃಹ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಾವು ಯಾರನ್ನೂ ಬಿಡೋದಿಲ್ಲ ಅಂಥೇಳಿ. ಅಷ್ಟೇ ಅಲ್ಲ, ಬಿಡೋದಿಲ್ಲ ಅನ್ನೋದನ್ನು ಸಾಬೀತು ಮಾಡಿ ತೋರಿಸ್ಬೇಕು. ನಿಮ್ಮ FIR ಹೇಳ್ತದ 1000 ಮಂದಿ ಇದ್ದರು ಗಲಾಟೆ ಮಾಡಿದ್ರಂತ. CCTV ರೆಕಾರ್ಡ್ ಆಗಿದ್ದು ತೋರಿಸ್ತಾ ಇದೆ, ಮತ್ತು ಮೀಡಿಯಾದವರು ಕ್ಯಾಮ್ರಾಗಳಲ್ಲಿ ತೋರಿಸ್ತಾ ಇದ್ದಾರೆ, ಪೇಪರ್ನವರು ಬರೆದಿದ್ದಾರೆ. ಇಷ್ಟಿದ್ದರೂ ಕೂಡ ತಿಣಿಕ್ಯಾಡಿ 13 ಮಂದಿನ ಅರೆಸ್ಟ್ ಮಾಡಿರಂದ್ರೆ ನಾಚಿಕೆ ಆಗ್ಬೇಕು ನಿಮ್ಮ ಸರ್ಕಾರ. 500 ಮಂದಿ ಗಲಾಟೆ ಒಳಗೆ, 1000 ಮಂದಿ ಗಲಾಟೆ ಒಳಗೆ ಇಷ್ಟೊತ್ತಿಗೆ ಒಂದು ಜೈಲು ತುಂಬುವಷ್ಟು ಜನರನ್ನು ಒಯ್ದು ಹಾಕಬೇಕಾಗಿತ್ತು ಗಲಾಟೆ ಮಾಡಿದವ್ರನ್ನ. ಅದಕ್ಕಾಗಿ ಈ ಸರ್ಕಾರ ಆಡಳಿತ ನಡೆಸಲಿಕ್ಕೆ ಯೋಗ್ಯತೆ ಇಲ್ಲದಂಥ ಸರ್ಕಾರ ಆಗಿದೆ. ಕೂಡಲೇ ರಾಜೀನಾಮೆ ಕೊಟ್ಟು ಸಾರ್ವಜನಿಕರ ಕ್ಷಮೆ ಕೇಳಬೇಕು ಅಂತ ಒತ್ತಾಯ ಮಾಡ್ತಾರೆ. ಕಾಂಗ್ರೆಸ್ನವ್ರಿಗೆ ಈ ಕುರ್ಚಿ ಸ್ವಾತಂತ್ರ್ಯ ಬಂದ ನಂತರ 75 ವರ್ಷದ ಆಡಳಿತದಲ್ಲಿ 60 ವರ್ಷ ಕಾಂಗ್ರೆಸ್ನವರೇ ಆಡಳಿತ ಮಾಡಿದ್ದಾರೆ. ಅವ್ರು ಮಾಡಿದ್ದು ಇದೇ ಗಿಮಿಕ್. ಯಾವ್ಯಾವಾಗ ಅವ್ರಿಗೆ ಕುರ್ಚಿ ಕಂಟಕ ಬರ್ತದ, ಯಾವ್ಯಾವಾಗ ಜನ ಅವ್ರ ಪಕ್ಷದಿಂದ ದೂರ ಆಗ್ತಾರ, ಮತದಾರರು ಅವ್ರನ್ನ ತಿರಸ್ಕಾರ ಮಾಡಲಿಕ್ಕೆ ಶುರು ಮಾಡ್ತಾರೆ, ಇಂಥ ಹೊಸ ನಾಟಕಗಳನ್ನ ಮಾಡ್ತಾರೆ. ನಾವು ಸಣ್ಣವರಿದ್ದಾಗ ಹಳ್ಳಿಗಳಲ್ಲಿ ಹಾಕಿದ್ದು ಬಯಲಾಟ ದೊಡ್ಡಾಟ ಅಂಥೇಳಿ. ಅವಾಗ ಕರೆಂಟ್ ಇರಲಿಲ್ಲ, ಈ ಹವಾ ಹಾಕು ಗ್ಯಾಸ್ಗಳಿದ್ದು, ಕಂದೀಲುಗಳದಂಥವು ಅವನ್ನ ಹಚ್ಚಿ ಮಾಡ್ತಿದ್ರು. ಅಂಥ ನಾಟಕ ಕಂಪ್ನಿ ಇದ್ದಂಗಿದ್ರು ಸಿದ್ದರಾಮಯ್ಯನವ್ರ ಸರ್ಕಾರ, ಕಾಂಗ್ರೆಸ್ ಪಕ್ಷ ಅಂತ. ಅದಕ್ಕಾಗಿ ಜನರಿಗೆಲ್ಲ ಅರ್ಥ ಆಗಿದೆ. 25,000 ಕೋಟಿ SCP TSP ಅನುದಾನವನ್ನು ದುರುಪಯೋಗ ಮಾಡಿಕೊಂಡಂಥ ಸಿದ್ದರಾಮಯ್ಯನವರು ಸರ್ಕಾರ, ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ನೈತಿಕತೆ ಇಲ್ಲ. ಮೊದಲು ಈ ವರ್ಷ ಬಜೆಟನ್ನು ಈಗ ಮಂಡನೆ ಮಾಡ್ತಾರೆ. ಕೂಡಲೇ 25,000 ಕೋಟಿಯನ್ನು ಹಿಂದೆ ತೊಗೊಂಡು ಬೇರೆದಕ್ಕೆ ಉಪಯೋಗ ಮಾಡಿಕೊಂಡ್ರಿ ಗ್ಯಾರಂಟಿಗಳಿಗೆ, ಅದನ್ನು ಕೊಟ್ಟು ದಲಿತರ ಅಭಿವೃದ್ಧಿಗೆ ಉಪಯೋಗ ಮಾಡಬೇಕು. ಶಿಕ್ಷಣಕ್ಕೆ, ಆರೋಗ್ಯಕ್ಕೆ, ಮತ್ತು ಅವ್ರಿಗೆ ಭೂಮಿ ಸೀಮೆ ಕೊಡಿಸ್ಲಿಕ್ಕೆ, ಮನೆ ಮಠಗಳನ್ನು ಕೊಡಲಿಕ್ಕೆ, ಅದಕ್ಕೆ ಕೊಡಬೇಕು ಅಂತ ಒತ್ತಾಯ ಮಾಡ್ತೀನಿ. ಮತ್ತು ಆರ್ಥಿಕವಾಗಿ ಸರ್ಕಾರ ದಿವಾಳಿ ಆಗಿದೆ. ಇವಾಗ ನಾನು ಹೇಳಿದೆ ನಿಮಗೆ, ರೈಲ್ವೇದ್ದೇ ಒಂದು ಉದಾಹರಣೆ ಕೊಟ್ಟು, ನಿನ್ನೆ ದಿನ ಮೊನ್ನೆ ದಿನ 2 ದಿನ ತಾವು ಮಾಧ್ಯಮದವ್ರು ತೋರಿಸ್ತಾನೆ ಇದ್ದೀರಿ. 9 ವಿಶ್ವವಿದ್ಯಾಲಯಗಳನ್ನ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮಾಡಿದ್ದನ್ನು ಇವತ್ತು ಬಾಗಿಲು ಹಾಕ್ತಾ ಇದ್ದಾರೆ, ಮುಚ್ತಾ ಇದ್ದಾರೆ, ರದ್ದು ಮಾಡ್ತಾ ಇದ್ದಾರೆ. ಅಂದ್ರೆ ಏನು ಅರ್ಥ? ಇದು ಆರ್ಥಿಕವಾಗಿ ದಿವಾಳಿಗೆ ಕೈಗನ್ನಡಿ ಇದ್ದಂಗೆ, ಮತ್ತೇನು ಹೇಳಬೇಕಾಗಿಲ್ಲ. 300 ಕೋಟಿ ಖರ್ಚಾಗ್ತದ, ಅದನ್ನು ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ ಇವತ್ತು ತೆಗಿತಾ ಇದ್ದಾರೆ. ಭೂಮಿ ಕೊಡೋದಾಗೋದಿಲ್ಲ ಅಂದ್ರೇನು? ಸರ್ಕಾರಕ್ಕೆ 100 ಎಕರೆ 200 ಎಕರೆ ಒಂದೊಂದು ವಿಶ್ವವಿದ್ಯಾಲಯಕ್ಕೆ ಭೂಮಿ ಕೊಡೋದಾಗೋದಿಲ್ಲ. ಹಿಂದೆ ಕೊಟ್ಟಿಲ್ಲ. ನಾವು ಸ್ವಾತಂತ್ರ್ಯ ಬಂದ ನಂತರ ಅನೇಕ ವಿಶ್ವವಿದ್ಯಾಲಯಗಳನ್ನ ಪ್ರಾರಂಭ ಮಾಡಿದ. ಸ್ವಾತಂತ್ರ್ಯ ಪೂರ್ವದಲ್ಲಿ ಇವತ್ತು ನಮ್ಮ ಉತ್ತರ ಕರ್ನಾಟಕದಲ್ಲಿ ಧಾರವಾಡ ವಿಶ್ವವಿದ್ಯಾಲಯ ಆಗ್ಯದ. ಕೊಟ್ಟಿಲ್ಲ. ಭೂಮಿ ಕೊಡ್ಬೇಕು. ಸರ್ಕಾರದ ಭೂಮಿ ಎಲ್ಲ ನುಂಗಿ ಹಾಕ್ಯಾರ ಇವರು ಕಾಂಗ್ರೆಸ್ನವರು. ಕೊಡ್ಬೇಕು.
100 ಎಕರೆ ಕೊಡೋದೇನು ದೊಡ್ಡ ಕೆಲಸ ಅಲ್ಲ. ಕೊಟ್ಟು ಆ ವಿಶ್ವವಿದ್ಯಾಲಯಗಳನ್ನ ಡೆವಲಪ್ ಮಾಡಬೇಕು ಹೊರತು ಮುಚ್ಚಬಾರ್ದು ಅಂತ ಒತ್ತಾಯ ಮಾಡ್ತಾರೆ. ಸರ್, ದಲಿತರ ಶೋಷಿತರ ಸಮಾವೇಶ ಮಾಡುವಂಥ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನ ಅವರ ಬಣದಲ್ಲಿರ್ತಕ್ಕಂಥ ಸಚಿವರೇ ಈಗ ದಲಿತ CM ಕೂಗನ್ನು ಪ್ರಸ್ತಾಪ ಮಾಡಿದ್ದಾರೆ. ಇವರು ಅಧಿಕಾರ ಕಳ್ಕೊಳ್ಳೋಂಥ ಈ ಸಂದರ್ಭದಲ್ಲಿ ಬೇರೆಯವರು ರೇಸಲ್ಲಿ ಓಡಾಡ್ತಿದ್ದಾರಂಥ ಸಂದರ್ಭದಲ್ಲಿ ಈ ರೀತಿಯ ಚರ್ಚೆಗಳನ್ನ ಹುಟ್ಟಾಕ್ತಾರೆ. ಕಾಂಗ್ರೆಸ್ನವರು ದಲಿತ CMನ್ನು ಮಾಡೋದಿಲ್ಲ. ಖರ್ಗೆ ಅವರೇ ಸುಮಾರು 50 ವರ್ಷದಕ್ಕಿಂತಲೂ ಹೆಚ್ಚು ಅಧಿಕಾರದಲ್ಲಿದ್ದಂಥವ್ರನ್ನೇ ಮಾಡಲಿಲ್ಲ. ಈಗ ಇವರು ಕೂಗಿದರೆ ಏನಾಗೋದು, ನರಿಗತ್ತಲೆ ಕೂಗಿದರೆ ಮಾಡೋದಿಲ್ಲ ಅವರು. ರಾಜಕಾರಣಕ್ಕೆ ಅಸ್ತ್ರ ಏನು? ವೋಟ್ ಬ್ಯಾಂಕ್. ಕಾಂಗ್ರೆಸ್ಸನ್ನು ಚಿಂದಿ ಮಾಡಬೇಕು ದಲಿತರೆಲ್ಲರೂ ಸೇರಿ, ಅಂದ್ರೆ ಅವ್ರಿಗೆ ಬುದ್ಧಿ ಬರ್ತದೆ. ಅವಾಗ ಏನಾರ ಅವ್ರ ಬಗ್ಗೆ ವಿಚಾರ ಮಾಡ್ತಾರೆ. ರಾಜ್ಯಾಧ್ಯಕ್ಷರ ನೇಮಕ ಯಾವಾಗ ಸರ್? ಚಿತ್ರದುರ್ಗ ಜಿಲ್ಲಾಧ್ಯಕ್ಷರ ನೇಮಕ ಪೆಂಡಿಂಗ್ ಅದ, ಮಾಡ್ತೀವಿ. ಅದೇನು ಈ ಜಿಲ್ಲೆಯ ಮಾಜಿ ಶಾಸಕರು ಕೂಡ ರಾಮುಲು ಅವ್ರನ್ನ ಈ ಭಾಗದಲ್ಲಿ ಅಂದರೆ ನಾಯಕ ಸಮುದಾಯ ಹೆಚ್ಚಾಗಿದೆ, ಅವರು ನಾಯಕರು ಕೂಡ ಅವ್ರನ್ನ ರಾಜ್ಯಾಧ್ಯಕ್ಷರು ಮಾಡಬೇಕು ಅನ್ನೋ ಒಂದು ಮನವಿ ಕೂಡ ಜಿಲ್ಲೆಯಲ್ಲೂ ಕೂಡ ಇನ್ನೊಂದು ಹೇಳಿದ್ದಾರೆ ಸರ್, ಜಿಲ್ಲೆಯಲ್ಲೂ ಕೂಡ ನಾಯಕರನ್ನ ಕಡೆಗಣನೆ ಮಾಡ್ತಾ ಇದ್ದಾರೆ. ಯಾರನ್ನೂ ಕಡೆಗಣನೆ ಮಾಡೋ ಪ್ರಶ್ನೆ ಇಲ್ಲ. ನಾಯಕರಿಗೆ 2 ರಿಸರ್ವ್ ಕಾನ್ಸ್ಟಿಟ್ಯುವೆನ್ಸಿ ಅದಾವ, ದಲಿತರಿಗೆ SC ಜನರಿಗೆ 2 ರಿಸರ್ವ್ ಕಾನ್ಸ್ಟಿಟ್ಯುವೆನ್ಸಿ ಅದಾವ, 8ರಲ್ಲಿ 4 ರಿಸರ್ವ್ ಕಾನ್ಸ್ಟಿಟ್ಯುವೆನ್ಸಿಗಳೇ ಇರೋದ್ರಿಂದ ಯಾರನ್ನೂ ಕಡೆಗಣಿಸೋ ಪ್ರಶ್ನೆ ಇಲ್ಲ. ಅವರೇ ಎಲ್ಲರದ್ದು ಕಾಳಜಿ ಮಾಡಬೇಕು. ಸಿದ್ದರಾಮಯ್ಯನವ್ರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು, ಬರೀ ಮೈಸೂರಿನ ಉದಯಗಿರಿದು ಒಂದೇ ಅಲ್ಲ, ರಾಜ್ಯದಲ್ಲಿ ಹುಬ್ಬಳ್ಳಿಯಲ್ಲಿ ಗಲಾಟೆ ಆಯಿತು, ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಹಾಕಿದರು, ಪೊಲೀಸರನ್ನ ಹೊಡೆದರು, ಸಾರ್ವಜನಿಕರನ್ನಂತೂ ಪರಿಸ್ಥಿತಿ ನೆಟ್ಟಗಿಲ್ಲ. ಅದೇ ರೀತಿ ಮೈಸೂರಿನಲ್ಲಿಯೂ ಕೂಡ ಆಯಿತು. ಒಂದು ಕಾಂಗ್ರೆಸ್ನವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮ ಪೂರ್ವಜರು ಸಂವಿಧಾನದ ಆಶಯಗನುಗುಣವಾಗಿ ಆಡಳಿತವನ್ನು ಮಾಡಿದ್ದಾರೆ. ಪೊಲೀಸ್ ಸ್ಟೇಷನ್ನಿಗೆ ಅಟ್ಯಾಕ್ ಮಾಡೋದು, ಪೊಲೀಸರಿಗೆ ಹೊಡೆಯೋದು, ಪೊಲೀಸರ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥ ಗುಂಡಾಗಳನ್ನ ಎಂದೂ ಬಿಟ್ಟಿಲ್ಲ. ಆದರೆ ಇವತ್ತು ಅಂಥ ಗುಂಡಾಗಳಿಗೆ, ಕೋಮುವಾದಿ ಗಲಭೆಗಳನ್ನ ಹುಟ್ಟಿಸ್ತಕ್ಕಂಥವ್ರಿಗೆ, ಸಮಾಜದಲ್ಲಿ ಶಾಂತಿಯನ್ನು ಕದಡ್ತಕ್ಕಂಥವ್ರಿಗೆ ಇದೊಂದು ಪ್ರೋತ್ಸಾಹ ನೀಡ್ತಕ್ಕಂಥ ಕೆಟ್ಟ ಸರ್ಕಾರ ಬಂದಿದೆ. ಅದಕ್ಕಾಗಿ ನಾನು ಖಂಡಿಸ್ತೇನೆ. ಕೂಡಲೇ ನಿನ್ನೆ ಸಿದ್ದರಾಮಯ್ಯನವರು ಇದಾದಮೇಲೆ 8 ದಿವಸದ ನಂತರ ಹೋಗಿ ಮೈಸೂರಿನಲ್ಲಿ ಒಂದು ಸಭೆ ಮಾಡಿದ್ದಾರೆ. ಯಾರನ್ನೂ ಬಿಡೋದಿಲ್ಲ ಅಂಥೇಳಿ ಕೆಲವು ಶಬ್ದಗಳನ್ನ ಪಾಠ ಮಾಡಿದ್ದಾರೆ. ಗೃಹ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಾವು ಯಾರನ್ನೂ ಬಿಡೋದಿಲ್ಲ ಅಂಥೇಳಿ. ಅಷ್ಟೇ ಅಲ್ಲ, ಬಿಡೋದಿಲ್ಲ ಅನ್ನೋದನ್ನು ಸಾಬೀತು ಮಾಡಿ ತೋರಿಸ್ಬೇಕು. ನಿಮ್ಮ FIR ಹೇಳ್ತದ 1000 ಮಂದಿ ಇದ್ದರು ಗಲಾಟೆ ಮಾಡಿದ್ರಂತ. CCTVಗಳಿರ್ತ ರೆಕಾರ್ಡ್ ಆಗಿದ್ದು ತೋರಿಸ್ತಾ ಇದೆ, ಮತ್ತು ಮೀಡಿಯಾದವರು ಕ್ಯಾಮ್ರಾಗಳಲ್ಲಿ ತೋರಿಸ್ತಾ ಇದ್ದಾರೆ, ಪೇಪರ್ನವರು ಬರೆದಿದ್ದಾರೆ. ಇಷ್ಟಿದ್ದರೂ ಕೂಡ ತಿಣಿಕ್ಯಾಡಿ 13 ಮಂದಿನ ಅರೆಸ್ಟ್ ಮಾಡಿರಂದ್ರೆ ನಾಚಿಕೆ ಆಗ್ಬೇಕು ನಿಮ್ಮ ಸರ್ಕಾರ. 500 ಮಂದಿ ಗಲಾಟೆ ಒಳಗೆ, 1000 ಮಂದಿ ಗಲಾಟೆ ಒಳಗೆ ಇಷ್ಟೊತ್ತಿಗೆ ಒಂದು ಜೈಲು ತುಂಬುವಷ್ಟು ಜನರನ್ನು ಒಯ್ದು ಹಾಕಬೇಕಾಗಿತ್ತು ಗಲಾಟೆ ಮಾಡಿದವ್ರನ್ನ. ಅದಕ್ಕಾಗಿ ಈ ಸರ್ಕಾರ ಆಡಳಿತ ನಡೆಸಲಿಕ್ಕೆ ಯೋಗ್ಯತೆ ಇಲ್ಲದಂಥ ಸರ್ಕಾರ ಆಗಿದೆ. ಕೂಡಲೇ ರಾಜೀನಾಮೆ ಕೊಟ್ಟು ಸಾರ್ವಜನಿಕರು ಕ್ಷಮೆ ಕೇಳಬೇಕು ಅಂತ ಒತ್ತಾಯ ಮಾಡ್ತಾರೆ. ಕಾಂಗ್ರೆಸ್ನವರಿಗೆ ಈ ಕುರ್ಚಿ ಕಂಡ ಸ್ವಾತಂತ್ರ್ಯ ಬಂದ ನಂತರ 75 ವರ್ಷದ ಆಡಳಿತದಲ್ಲಿ 60 ವರ್ಷ ಕಾಂಗ್ರೆಸ್ನವರೇ ಆಡಳಿತ ಮಾಡಿದ್ದಾರೆ. ಅವ್ರು ಮಾಡಿದ್ದು ಇದೇ ಗಿಮಿಕ್. ಯಾವ್ಯಾವಾಗ ಅವ್ರಿಗೆ ಕುರ್ಚಿ ಕಂಟಕ ಬರ್ತದ, ಯಾವ್ಯಾವಾಗ ಜನ ಅವ್ರ ಪಕ್ಷದಿಂದ ದೂರ ಆಗ್ತಾರ, ಮತದಾರರು ಅವ್ರನ್ನ ತಿರಸ್ಕಾರ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ಇಂಥ ಹೊಸ ನಾಟಕಗಳನ್ನ ಮಾಡ್ತಾರೆ. ನಾವು ಸಣ್ಣವರಿದ್ದಾಗ ಹಳ್ಳಿಗಳಲ್ಲಿ ಹಾಕಿದ್ದು ಬಯಲಾಟ ದೊಡ್ಡಾಟ ಅಂಥೇಳಿ. ಅವಾಗ ಕರೆಂಟ್ ಇರಲಿಲ್ಲ, ಈ ಹವಾ ಹಾಕು ಗ್ಯಾಸ್ಗಳಿದ್ದು ಕಂದೀಲುಗಳದಂಥವು, ಅವನ್ನ ಹಚ್ಚಿ ಮಾಡ್ತಿದ್ರು. ಅಂಥ ನಾಟಕ ಕಂಪ್ನಿ ಇದ್ದಂಗಿದ್ರು ಸಿದ್ದರಾಮಯ್ಯನವ್ರ ಸರ್ಕಾರ, ಕಾಂಗ್ರೆಸ್ ಪಕ್ಷ ಅಂದರೆ. ಅದಕ್ಕಾಗಿ ಜನರಿಗೆಲ್ಲ ಅರ್ಥ ಆಗಿದೆ. 25,000 ಕೋಟಿ
SCP TSP ಅನುದಾನವನ್ನು ದುರುಪಯೋಗ ಮಾಡಿಕೊಂಡಂಥ ಸಿದ್ದರಾಮಯ್ಯನವರು ಸರ್ಕಾರ, ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ನೈತಿಕತೆ ಇಲ್ಲ. ಮೊದಲು ಈ ವರ್ಷ ಬಜೆಟನ್ನು ಈಗ ಮಂಡನೆ ಮಾಡ್ತಾರೆ, ಕೂಡಲೇ 25,000 ಕೋಟಿ ಏನು ಹಿಂದೆ ತೊಗೊಂಡು ಬೇರೆದಕ್ಕೆ ಉಪಯೋಗ ಮಾಡಿಕೊಂಡ್ರಿ ಗ್ಯಾರಂಟಿಗಳಿಗೆ, ಅದನ್ನು ಕೊಟ್ಟು ದಲಿತರ ಅಭಿವೃದ್ಧಿಗೆ ಉಪಯೋಗ ಮಾಡಬೇಕು. ಶಿಕ್ಷಣಕ್ಕೆ, ಆರೋಗ್ಯಕ್ಕೆ ಮತ್ತು ಅವ್ರಿಗೆ ಭೂಮಿ ಸೀಮೆ ಕೊಡಿಸ್ಲಿಕ್ಕೆ, ಮನೆ ಮಠಗಳನ್ನು ಕೊಡಲಿಕ್ಕೆ, ಅದಕ್ಕೆ ಕೊಡಬೇಕು ಅಂತ ಒತ್ತಾಯ ಮಾಡ್ತೀನಿ. ಮತ್ತು ಆರ್ಥಿಕವಾಗಿ ಸರ್ಕಾರ ದಿವಾಳಿ ಆಗಿದೆ. ಇವಾಗ ನಾನು ಹೇಳಿದೆ ನಿಮಗೆ, ರೈಲ್ವೇದ್ದೇ ಒಂದು ಉದಾಹರಣೆ ಕೊಟ್ಟು, ಮೊನ್ನೆ ದಿನ 2 ದಿನ ಆಯ್ತು ತಾವು ಮಾಧ್ಯಮದವ್ರು ತೋರಿಸ್ತಾನೆ ಇದ್ದೀರಿ. 9 ವಿಶ್ವವಿದ್ಯಾಲಯಗಳನ್ನ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮಾಡಿದ್ದನ್ನು ಇವತ್ತು ಬಾಗಿಲು ಹಾಕ್ತಾ ಇದ್ದಾರೆ, ಮುಚ್ತಾ ಇದ್ದಾರೆ, ರದ್ದು ಮಾಡ್ತಾ ಇದ್ದಾರೆ ಅಂದರೆ ಏನು ಅರ್ಥ? ಇದು ಆರ್ಥಿಕವಾಗಿ ದಿವಾಳಿಗೆ ಕೈಗನ್ನಡಿ ಇದ್ದಂಗೆ, ಮತ್ತೇನು ಹೇಳಬೇಕಾಗಿಲ್ಲ. 300 ಕೋಟಿ ಖರ್ಚಾಗ್ತದ, ಅದನ್ನು ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ ಇವತ್ತು ತೆಗಿತಾ ಇದ್ದಾರೆ. ಭೂಮಿ ಕೊಡೋದಾಗೋದಿಲ್ಲ ಅಂದ್ರೇನು? ಸರ್ಕಾರಕ್ಕೆ 100 ಎಕರೆ 200 ಎಕರೆ ಒಂದೊಂದು ವಿಶ್ವವಿದ್ಯಾಲಯಕ್ಕೆ ಭೂಮಿ ಕೊಡೋದಾಗೋದಿಲ್ಲ. ಹಿಂದೆ ಕೊಟ್ಟಿಲ್ಲ ನಾವು. ಸ್ವಾತಂತ್ರ್ಯ ಬಂದ ನಂತರ ಅನೇಕ ವಿಶ್ವವಿದ್ಯಾಲಯಗಳನ್ನ ಪ್ರಾರಂಭ ಮಾಡಿದ. ಸ್ವಾತಂತ್ರ್ಯ ಪೂರ್ವದಲ್ಲಿ ಇವತ್ತು ನಮ್ಮ ಉತ್ತರ ಕರ್ನಾಟಕದಲ್ಲಿ ಧಾರವಾಡ ವಿಶ್ವವಿದ್ಯಾಲಯ ಆಗ್ಯದ. ಕೊಟ್ಟಿಲ್ಲ. ಭೂಮಿ ಕೊಡ್ಬೇಕು. ಸರ್ಕಾರದ ಭೂಮಿ ಎಲ್ಲ ನುಂಗಿ ಹಾಕ್ಯಾರ ಇವರು ಕಾಂಗ್ರೆಸ್ನವರು. ಕೊಡ್ಬೇಕು. 106 ಎಕರೆ ಕೊಡೋದೇನು ದೊಡ್ಡ ಕೆಲಸ ಅಲ್ಲ. ಕೊಟ್ಟು ಆ ವಿಶ್ವವಿದ್ಯಾಲಯಗಳನ್ನ ಡೆವಲಪ್ ಮಾಡಬೇಕು ಹೊರತು ಮುಚ್ಚಬಾರ್ದು ಅಂತ ಒತ್ತಾಯ ಮಾಡ್ತಾರೆ. ಸರ್, ದಲಿತರ ಶೋಷಿತರ ಸಮಾವೇಶ ಮಾಡುವಂಥ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಬಣದಲ್ಲಿರ್ತಕ್ಕಂಥ ಸಚಿವರೇನೆ ಈಗ ದಲಿತ CM ಕೂಗನ್ನು ಪ್ರಸ್ತಾಪ ಮಾಡಿದ್ದಾರೆ. ಇವರು ಅಧಿಕಾರ ಕಳ್ಕೊಳ್ಳೋಂಥ ಈ ಸಂದರ್ಭದಲ್ಲಿ, ಬೇರೆಯವ್ರ ರೇಸಲ್ಲಿ ಓಡಾಡ್ತಿದ್ದಂಥ ಸಂದರ್ಭದಲ್ಲಿ ಈ ರೀತಿಯ ಚರ್ಚೆಗಳನ್ನ ಹುಟ್ಟಾಗ್ತಾರೆ. ಕಾಂಗ್ರೆಸ್ನವರು ದಲಿತ CM ಮಾಡೋದಿಲ್ಲ. ಖರ್ಗೆ ಅವರೇ ಸುಮಾರು 50 ವರ್ಷದಕ್ಕಿಂತಲೂ ಹೆಚ್ಚು ಅಧಿಕಾರದಲ್ಲಿದ್ದಂಥವ್ರನ್ನೇ ಮಾಡಲಿಲ್ಲ. ಈಗ ಇವರು ಕೂಗಿದರೆ ಏನಾಗೋದು? ನರಿಗತ್ತಲೆ ಕೂಗಿದರೆ ಮಾಡೋದಿಲ್ಲ ಅವರು. ರಾಜಕಾರಣಕ್ಕೆ ಅಸ್ತ್ರ ಏನು? ವೋಟ್ ಬ್ಯಾಂಕ್. ಕಾಂಗ್ರೆಸ್ಸನ್ನು ಚಿಂದಿ ಮಾಡಬೇಕು ದಲಿತರೆಲ್ಲರೂ ಸೇರಿ, ಅಂದ್ರೆ ಅವ್ರಿಗೆ ಬುದ್ಧಿ ಬರ್ತದೆ. ಅವಾಗ ಏನರ ಅವ್ರ ಬಗ್ಗೆ ವಿಚಾರ ಮಾಡ್ತಾರೆ. ರಾಜ್ಯಾಧ್ಯಕ್ಷರ ನೇಮಕ ಯಾವಾಗ ಸರ್? ಚಿತ್ರದುರ್ಗ ಜಿಲ್ಲಾಧ್ಯಕ್ಷರ ನೇಮಕ ಪೆಂಡಿಂಗ್ ಅದ, ಮಾಡ್ತೀವಿ. ಅದೇನು ಈ ಜಿಲ್ಲೆಯ ಮಾಜಿ ಶಾಸಕರು ಕೂಡ ರಾಮುಲು ಅವ್ರನ್ನ ಈ ಭಾಗದಲ್ಲಿ, ಅಂದರೆ ನಾಯಕ ಸಮುದಾಯ ಹೆಚ್ಚಾಗಿದೆ, ಅವರು ನಾಯಕರು ಕೂಡ ಅವ್ರನ್ನ ರಾಜ್ಯಾಧ್ಯಕ್ಷರು ಮಾಡಬೇಕು ಅನ್ನೋ ಒಂದು ಮನವಿ ಕೂಡ ಜಿಲ್ಲೆಯಲ್ಲೂ ಕೂಡ ಇನ್ನೊಂದು ಹೇಳಿದ್ದಾರೆ ಸರ್. ಜಿಲ್ಲೆಯಲ್ಲೂ ಕೂಡ ನಾಯಕರನ್ನ ಕಡೆಗಣನೆ ಮಾಡ್ತಾ ಇದ್ದಾರೆ. ಯಾರನ್ನೂ ಕಡೆಗಣನೆ ಮಾಡೋ ಪ್ರಶ್ನೆ ಇಲ್ಲ. ನಾಯಕರಿಗೆ 2 ರಿಸರ್ವ್ ಕಾನ್ಸ್ಟಿಟ್ಯುವೆನ್ಸಿ ಅದಾವ, ದಲಿತರಿಗೆ SC ಜನರಿಗೆ 2 ರಿಸರ್ವ್ ಕಾನ್ಸ್ಟಿಟ್ಯುವೆನ್ಸಿ ಅದಾವ, 8ರಲ್ಲಿ 4 ರಿಸರ್ವ್ ಕಾನ್ಸ್ಟಿಟ್ಯುವೆನ್ಸಿಗಳೇ ಇರೋದ್ರಿಂದ ಯಾರನ್ನೂ ಕಡೆಗಣಿಸೋ ಪ್ರಶ್ನೆ ಇಲ್ಲ. ಅವರೇ ಎಲ್ಲರದ್ದು ಕಾಳಜಿ ಮಾಡಬೇಕು.